ಹಾಯ್ ಹಲೋ ನಮಸ್ಕಾರ. ಟಾಕ್ಸಿಕ್ ಟೀಸರ್ ಇವತ್ತು ರಿಲೀಸ್ ಆಗಿದೆ. ಪ್ಯಾನ್ ಇಂಡಿಯಾ ಅನ್ನೋ ವರ್ಡ್ ಕೇಳಿ ಕೇಳಿ ಸಾಕಾಗಿತ್ತು. ಯಶ್ ಅವ್ರು ಬಂದು ಪ್ಯಾನ್ ಇಂಡಿಯಾ ಅಷ್ಟೇ ಸಾಕಾಗಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಸಿನಿಮಾ ರೀಚ್ ಆಗಬೇಕು ಅಂತ ಯೋಚನೆ ಮಾಡಿ ಮಾಡಿದ್ದ ಸಿನಿಮಾ ಟಾಕ್ಸಿಕ್. ಇವತ್ತು ಟೀಸರ್ ನೋಡಿದ್ಮೇಲೆ ಅದು ಪ್ರೂವ್ ಆಗೋಯ್ತು. ಆ ಫ್ರೇಮ್ಸ್ ಆಗಲಿ, ಅಲ್ಲಿರೋ ಕಲರ್ ಗ್ರೇಡಿಂಗ್ ಆಗಲಿ, ಸೌಂಡ್ ಡಿಸೈನ್ ಆಗಲಿ ನೆಕ್ಸ್ಟ್ ಲೆವೆಲ್ ಇದೆ. ಟೆಕ್ನಿಕಲಿ ಸಿನಿಮಾ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ಅಲ್ಲೇ ಇದೆ. ಮತ್ತೆ ಟೀಸರ್ ಅಲ್ಲಿ ಏನೇನಿದೆ, ಇಷ್ಟ ಆಗಿದ್ದೇನು ಎಲ್ಲ ಡೀಟೇಲ್ಡ್ ಆಗಿ ಮಾತಾಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಹೈಪ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಶ್ ಅವರ ಕ್ಯಾರೆಕ್ಟರ್ ರಾಯ ಕಾರಲ್ಲಿ ಏನೋ ಮಾಡ್ತಿದ್ದಾರೆ. ಒಂದ್ ಸಿನಿಮಾದ ಟ್ರೈಲರ್ ಟೀಸರ್ ಯಾಕೆ ಬಿಡ್ತಾರೆ, ಸಿನಿಮಾ ಹೇಗಿರುತ್ತೆ, ಅದರ ಪ್ರಪಂಚ ಹೆಂಗಿರುತ್ತೆ ಅಂತ ತಿಳಿಸೋಕೆ. ಹಾಗೆ ಕ್ಯಾರೆಕ್ಟರ್ಸ್ ಹೆಂಗಿರುತ್ತೆ ಅನ್ನೋದನ್ನ ಕೂಡ ತಿಳಿಸ್ತಾರೆ. ಸೊ ಲಾಸ್ಟ್ ಬರ್ತ್ಡೇಗೆ ರಿಲೀಸ್ ಆಗಿದ್ದ ಟೀಸರ್ ಅಲ್ಲೂ ಇದೇ ತರ ಇತ್ತು. ಈಗಲೂ ಅದೇ ತರ ಒಂದು ಎಲಿಮೆಂಟ್ ಇದೆ. ಪ್ಯೂರ್ಲಿ ರಾಯ ಕ್ಯಾರೆಕ್ಟರ್ ಹೆಂಗಿದೆ ಅಂತ ತಿಳಿಸ್ಬಿಟ್ಟಿದ್ದಾರೆ. ಆಡಿಯನ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು ನನಗೆ. ಅದು ಇಷ್ಟ ಆಯಿತು. ಇನ್ನು ಈ ಟೀಸರ್ನ ಸ್ಟಾರ್ಟಿಂಗಲ್ಲಿ ಒಂದು ಡೈಲಾಗ್ ಬರುತ್ತೆ, ಐ ವಾಂಟ್ ಮೈ ಸನ್ ಟು ಹ್ಯಾವ್ ಎ ಪೀಸ್ಫುಲ್ ಬ್ಯೂರಿಯಲ್ ಅಂತ. ಅಲ್ಲಿರೋರ್ನೆಲ್ಲ ಹೊರಗೆ ಕಳಿಸ್ತಾರೆ. ಕಾನ್ಫ್ಲಿಕ್ಟ್ ಯಾವ ಲೆವೆಲ್ಗೆ ಇದೆ ಅಂದರೆ, ಒಂದು ಸಾವನ್ನ ಕರೆಕ್ಟಾಗಿ ಅಂತ್ಯ ಸಂಸ್ಕಾರ ಮಾಡೋಕ್ಕೂ ಬಿಡ್ತಾ ಇಲ್ಲ. ಅಷ್ಟು ಸ್ಟ್ರಾಂಗ್ ಆಗಿದೆ ಕಾನ್ಫ್ಲಿಕ್ಟ್. ಎಷ್ಟೊಂದು ಕ್ಯಾರೆಕ್ಟರ್ ಪೋಸ್ಟರ್ಸ್ ಬಿಡ್ತಾ ಇದ್ರು, ಎಲ್ಲರಲ್ಲೂ ಅಬ್ಸರ್ವ್ ಮಾಡಿದ್ರೆ ಅವರ ಕೆರಿಯರ್ ಅಲ್ಲೇ ಆ ತರ ಪಾತ್ರನ ಮಾಡಿಲ್ಲ ಅಂತ ಅನಿಸ್ತು. ಬಿಕಾಸ್ ಇವರು ಸೃಷ್ಟಿ ಮಾಡಿರೋ ವರ್ಲ್ಡ್ ಬಿಲ್ಡಿಂಗ್ ಡಿಫ್ರೆಂಟ್ ಆಗಿದೆ. ಕಿಯಾರಾ ಅವರ ಕ್ಯಾರೆಕ್ಟರ್ ಪೋಸ್ಟರ್ ನೋಡಿದ್ರೆ ಸರ್ಕಸ್ ನಡೆದಿರೋ ಜಾಗ ಅಂತ ಅನಿಸ್ತು. ಸೊ ಈಗಲೇ ಇಷ್ಟೊಂದೆಲ್ಲ ಥಾಟ್ಸ್ ಬರ್ತಾ ಇದೆ. ಸಿನಿಮಾದ ಟ್ರೈಲರ್ ಅಲ್ಲಿ ಆಬ್ವಿಯಸ್ಲಿ ಸಿನಿಮಾದ ಮೇಲೆ ಒಂದು ಐಡಿಯಾ ಬರುತ್ತೆ. ಈ ಫ್ರೇಮ್ ಕಾರ್ ನಂಬರ್ನ ನೋಡಿದ್ರೆ GDD ಅಂತ ಇದೆ. ಗೋವಾದ ಓಲ್ಡ್ ರಿಜಿಸ್ಟ್ರೇಷನ್ ಸೀರೀಸ್ ಅದೇ ಆಗಿತ್ತಂತೆ. ಸೊ ಸಿನಿಮಾ ಗೋವಾದಲ್ಲಿ ನಡೆಯುತ್ತೆ ಮೇ ಬಿ. ಮತ್ತೆ ಕಾರ್ನ ಈ ಫ್ರೇಮ್ ಅಲ್ಲಿ ಝೂಮ್ ಮಾಡಿ ನೋಡಿದ್ರೆ ಕ್ಯಾಪ್ ಹಾಕಿದ್ದಾರೆ, ಬಿಯರ್ಡ್ ಇದೆ. ಅದು ರಾಯ ಕ್ಯಾರೆಕ್ಟರ್ ಅಂತಾನೆ ಅನ್ಸುತ್ತೆ. ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಸೊ ಮೇ ಬಿ ಈ ಲೈನ್ ನ ನೋಡಿದ್ರೆ ಸಿನಿಮಾ ಡ್ರಗ್ಸ್ ಮೇಲೆ ಏನಾದ್ರೂ ಇರ್ಬೋದಾ? ಬಿಕಾಸ್ ಲಾಸ್ಟ್ ಟೀಸರ್ ನ ನೋಡಿದ್ರೆ ಹಾಗೆ ಅನ್ಸಿತ್ತು. ಸೊ ಕತೆ ಹೇಗಾದ್ರೂ ಇರ್ಲಿ, ಸ್ಟ್ಯಾಂಡರ್ಡ್ಸ್ ಯಾವ ಲೆವೆಲ್ಗಾದ್ರೂ ಇರ್ಲಿ, ವರ್ಕ್ ಆಗ್ಲಿ ಬಿಡ್ಲಿ, ಇಲ್ಲಿ ಪಾಯಿಂಟ್ ಏನಂದ್ರೆ ಯಶ್ ಅವರು ಅವರ ಪ್ರತಿ ಫಿಲ್ಮ್ ಇಂದಾನು ಗ್ರೋ ಆಗ್ತಾನೆ ಬಂದಿದ್ದಾರೆ. KGF 2 ಆದ ತಕ್ಷಣ ಇನ್ನ ಏನ್ ಮಾಡ್ಬೋದು ಅಂತ ತುಂಬಾ ಜನ ಮಾತಾಡ್ತಾ ಇದ್ರು. ಈಗ ಸ್ಟಿಲ್ ಮಾರ್ಕೆಟ್ ಇದೆ, ನಾವು ಇಂಟರ್ನ್ಯಾಷನಲ್ ಲೆವೆಲ್ಗೂ ಸಿನಿಮಾನ ತಗೊಂಡು ಹೋಗ್ಬೋದು ಅಂತ ಯೋಚನೆ ಮಾಡಿ ಟ್ರೈ ಮಾಡಿದ್ದಾರೆ. ಅಂಡ್ ಟೀಸರ್ ನೋಡಿದ್ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಆಗಿದೆ. ಮಾರ್ಚ್ 19ಗೆ ಯಾವ ಸಿನಿಮಾ ಬರ್ಲಿ ಬಿಡ್ಲಿ, ಇವರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಯಾಕಂದ್ರೆ ಈ ಸಲ ಇವರ ವಿಷನ್ನೇ ಸ್ಟ್ರಾಂಗ್ ಆಗಿದೆ. ಅವ್ರ ಗುರಿ ಕೂಡ ಬೇರೆನೆ. ಮತ್ತೆ ಇಷ್ಟ ಆಗಿದ್ದೇನಂದ್ರೆ BGM ನ ಫುಲ್ ಜೋರಾಗಿ ಧಾಮ್ ಧೂಮ್ ಅಂತ ಕೇಳ್ತಾ ಇತ್ತು KGF ಅಲ್ಲಿ ಕೂಡ. ಬಟ್ ಇಲ್ಲಿ BGM ಕೂಡ ಡಿಫ್ರೆಂಟ್ ಆಗಿ ಕತೆ ಮತ್ತೆ ಸಿನಿಮಾದ ಟೋನ್ ಮೇಲೆ ಯೋಚನೆ ಮಾಡಿ ವರ್ಕ್ ಮಾಡಿದ್ದಾರೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಟೀಸರ್ ಅಲ್ಲಿರೋ ಟೆಕ್ನಿಕಲ್ ವಿಚಾರದ ಬಗ್ಗೆ ಮಾತಾಡಂಗಿಲ್ಲ, ಬೇರೆ ಲೆವೆಲ್ ಅಲ್ಲಿ ಇದೆ. ಯಶ್ ಅವರು ಲುಕ್ ಆಸ್ ಯೂಶುವಲ್ ಚೆನ್ನಾಗಿದೆ, ಬಟ್ ಅವರ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಂತೂ ಇರತ್ತೆ. ಡೀಟೇಲ್ಡ್ ಆಗಿ ನೋಡಿದಾಗ ಏನೇನೋ ಅನಿಸ್ತಿದೆ, ಬಟ್ ಹೇಳಿದ್ರೆ ಅಷ್ಟು ಕನ್ವಿನ್ಸಿಂಗ್ ಆಗಿ ಇರಲ್ಲ. ಟೂ ಅರ್ಲಿ ಟು ಟಾಕ್ ಅಬೌಟ್ ದ್ಯಾಟ್. ಸೊ ನನಗೆ ಟೀಸರ್ ಇಷ್ಟ ಆಯಿತು. ನಿಮಗೆ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಹೈಪ್ ಮಾಡಿ, ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.